ಎಸ್.ಎಲ್. ಭೈರಪ್ಪ ನಾಡು ಕಂಡ ಖ್ಯಾತ ಸಾಹಿತಿ. ತಮ್ಮ ನೇರ ನಿಷ್ಠುರತೆಯ ಬರಹಗಳಿಂದಲೇ ಎದೆಬಡಿತ ಹೆಚ್ಚಿಸಿದ ಭೈರಪ್ಪ ಈಗ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಕನ್ನಡ ಸಾಹಿತ್ಯ ಲೋಕದ ಮೇರು ಪರ್ವತ ಇನ್ನು ನೆನಪು ಮಾತ್ರ. ಪಂಚಭೂತಗಳಲ್ಲಿ ಲೀನರಾದ ಎಸ್.ಎಲ್. ಭೈರಪ್ಪ. ಚಾಮುಂಡಿ ತಪ್ಪಲಿನ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ. ನಾಡು ಕಂಡ ಅಪರೂಪದ ಸ್ಟಾರ್ ಕಾದಂಬರಿಕಾರ ಎಸ್.ಎಲ್. ಭೈರಪ್ಪ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಭೈರಪ್ಪನವರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಭೈರಪ್ಪನವರ ಪುತ್ರರು ಮಾನಸ ಪುತ್ರಿ ಸಹನಾ ಹಾಗೂ ಪತ್ರಕರ್ತ ವಿಶ್ವೇಶ್ವರ್ ಭಟ್, ಮಾಜಿ ಸಂಸದ ಪ್ರತಾಪ್ ಸಿಂಹ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿದ್ರು. ಬರಿದಂತೆ ಬದುಕಿದ ಸಾಹಿತಿ ಭೈರಪ್ಪನವರು ಪಂಚಭೂತಗಳಲ್ಲಿ ಲೀನರಾಗಿದ್ದ ಈ ಕ್ಷಣಕ್ಕೆ ಸಾವಿರಾರು ಮಂದಿ ಸಾಕ್ಷಿಯಾದರು. ಮೈಸೂರಿನ ಚಾಮುಂಡಿ ತಾಯಿಯ ಮಡಿಲಿನ ಹರಿಶ್ಚಂದ್ರ ಘಾಟ್ನಲ್ಲಿ ಸಕಲ ಸರ್ಕಾರಿ ಗೌರವದ ಮೂಲಕ ನಡೆದ ಅಂತ್ಯಕ್ರಿಯೆಗೆ ಇಡೀ ನಾಡೇ ಸಾಕ್ಷಿಯಾಗಿತ್ತು. ಅಕ್ಷರಾಜ್ಞಾನಿಯ ಅಂತ್ಯಕ್ರಿಯೆ ಮುಗಿದು ಸ್ವರ್ಗಸ್ಥರಾದ ಕ್ಷಣಕ್ಕೆ ನೆರೆದಿದ್ದವರ ಮಾತು ಮೌನವಾಗಿತ್ತು. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ. ಸಾಹಿತ್ಯ ತಪಸ್ವಿಯಂತೆ ಬದುಕು ಸಾಗಿಸಿದ್ದ ಭೈರಪ್ಪ ಅವರು ಕೊನೆಯ ದಿನಗಳನ್ನು ಬೆಂಗಳೂರಿನಲ್ಲಿ ಸವೆಸಿದ್ದರು. ಮೈಸೂರಿನ ಕುವೆಂಪು ನಗರದ ನಿವಾಸದಲ್ಲಿ ಬೆಳಿಗ್ಗೆಯಿಂದಲೂ ಹಿಂದೂ ಸಂಪ್ರದಾಯದಂತೆ ಪೂಜೆ ಸಲ್ಲಿಸಲಾಯಿತು. ಚಿತಾಗಾರದ ಬಳಿ ಕೂಡ ಧಾರ್ಮಿಕ ವಿಧಿವಿಧಾನ ನೆರವೇರಿಸಲಾಯಿತು. ಮತ್ತೊಂದೆಡೆ ಸಕಲ ಸರ್ಕಾರಿ ಗೌರವ ಸಲ್ಲಿಸಿ ಬ್ರಾಹ್ಮಣ ಸಂಪ್ರದಾಯದಂತೆ ಭೈರಪ್ಪ ಅವರನ್ನ ಬೀಳ್ಕೊಡಲಾಯಿತು. ಹುಟ್ಟೂರಿನಲ್ಲೇ ಅಂತ್ಯಕ್ರಿಯೆ ಬಯಸಿದ್ದ ಭೈರಪ್ಪ. ಎಸ್.ಎಲ್. ಭೈರಪ್ಪನವರು ಹುಟ್ಟೂರಾದ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೆ ಶಿವರದಲ್ಲಿ ಅಂತ್ಯಕ್ರಿಯೆಗೆ ಬಯಸಿದ್ದರಂತೆ. ಆದರೆ ಕೆಲವು ಕಾರಣಾಂತರಗಳಿಂದ ಹುಟ್ಟೂರಿನಲ್ಲಿ ಅಂತ್ಯ ಸಂಸ್ಕಾರ ಮಾಡದಿರಲು ಕುಟುಂಬಸ್ಥರು ತೀರ್ಮಾನ ಮಾಡಿದ್ದರು. ಭೈರಪ್ಪನವರ ಹುಟ್ಟೂರಾದ ಸಂತೆ ಶಿಬಿರದಲ್ಲಿ ಅಸ್ಥಿ ವಿಸರ್ಜನೆ ಮಾಡಲಾಗುತ್ತದೆ. ಇನ್ನು ಭೈರಪ್ಪನವರು ಹುಟ್ಟೂರಿನಿಂದ ಗ್ರಾಮಸ್ಥರು ಅಂತಿಮ ದರ್ಶನ ಪಡೆಯಲು 3 ಬಸ್ಗಳಲ್ಲಿ 200ಕ್ಕೂ ಅಧಿಕ ಜನರು ಬಂದಿದ್ದರು. ಚಿತೆ ಬಳಿ ಕಣ್ಣೀರಿಟ್ಟ ಸಹನಾ ವಿಜಯ್ ಕುಮಾರ್. ಭೈರಪ್ಪನವರ ಚಿತೆಗೆ ಲೇಖಕಿ ಸಹನಾ ವಿಜಯ್ ಕುಮಾರ್ ಸಹ ಅಗ್ನಿ ಸ್ಪರ್ಶ ಮಾಡಿದ್ರು. ಭೈರಪ್ಪನವರ ಕೊನೆಗಾಲದಲ್ಲಿ ಜೊತೆಗಿದ್ದ ಲೇಖಕಿ ಸಹನಾ ವಿಜಯ್ ಕುಮಾರ್ ಭೈರಪ್ಪನವರ ಸೇವೆಯನ್ನ ಮಾಡಿದ್ರು. ಭೈರಪ್ಪನವರ ಚಿತೆ ಬಳಿ ಸಹನಾ ಅವರು ಪಾದಕ್ಕೆ ನಮಸ್ಕರಿಸಿ ಕಣ್ಣೀರ ವಿದಾಯ ಹೇಳಿದ್ರು. ಆತಂಕ ಸೃಷ್ಟಿಸಿದ್ದ ಭೈರಪ್ಪನವರ ವಿಲ್. ಭೈರಪ್ಪನವರ ಬೆಂಬಲಿಗರೊಬ್ಬ ವಿಲ್ ಒಂದನ್ನು ಪ್ರದರ್ಶಿಸಿದ್ರು. ಆ ವಿಲ್ನಲ್ಲಿ ಭೈರಪ್ಪನವರ ಚಿತೆಗೆ ಲೇಖಕಿ ಸಹನಾ ವಿಜಯ್ ಕುಮಾರ್ ಮಾತ್ರ ನನ್ನ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಬೇಕೆಂದು ಬರೆಯಲಾಗಿತ್ತಂತೆ. ಪುತ್ರರು ಈ ಕ್ರಿಯೆಯಲ್ಲಿ ಭಾಗಿಯಾಗಬಾರದು ಎಂದಿತ್ತು. ಇದು ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಕೊನೆಗೆ ಮೈಸೂರು ಪೊಲೀಸರು ಆ ಬೆಂಬಲಿಗನನ್ನ ವಶಕ್ಕೆ ಪಡೆದರು. ಸಾಹಿತ್ಯ ಲೋಕದ ಭೀಮಕಾಯ ನೆನಪು ಮಾತ್ರ. ವಂಶವೃಕ್ಷ ಹಾಸನ ಜಿಲ್ಲೆಯಲ್ಲಿದ್ದರೂ ಮೈಸೂರು ಜಿಲ್ಲೆಯಲ್ಲಿ ಹೊಸ ಪರ್ವ ಸೃಷ್ಟಿಸಿ ಇತಿಹಾಸದ ಪುಟದಲ್ಲಿ ಹೊಸ ಕಾದಂಬರಿ ಬರೆದು ಈ ನಾಡಿಗೆ ಸಾಕ್ಷಿ ಪ್ರಜ್ಞೆಯಾಗಿ ಕಣ್ಮರೆಯಾದ ಭೈರಪ್ಪನವರು
ಸಾಹಿತ್ಯ ಕ್ಷೇತ್ರವಲ್ಲದೆ ಈ ಕನ್ನಡ ನಾಡಲ್ಲಿ ಎಂದಿಗೂ ಎಂದೆಂದಿಗೂ ಅಮರ್ ರಹೆ ಆಗಿ ಅಚ್ಚಳಿಯದೆ ಉಳಿದಿದ್ದಾರೆ. ಅನಿಲ್ ಕುಮಾರ್, ನ್ಯೂಸ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.